ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಭಕ್ತಿ ಯೋಗ. ಅಕ್ಕಯ್ಯ, ಈ ಸ್ಕೂಲಲ್ಲಿ ಎಂಥ ಸಾರು ಮಾಡಿರ ಇವತ್ತು? ಹಲಸಿನಕಾಯಿ, ಹರವೆ ಸೊಪ್ಪು, ಬಸಳೆ ಸೊಪ್ಪು ಅಂತ ದಿನ ಎಂತೆಲ್ಲ ಮಾಡ್ತೀರಂತಲ್ಲ, ಇವತ್ತು ಯಾವ ಗಿಡಕ್ಕೆ ಕೈ ಹಾಕಿರೆ? ಸುಮ್ಮನೆ ಕುಶಾಲಿಗೆ ಹೇಳ್ದೆ ಕಣೆ, ಬೇಜಾರಾಗಬೇಡ. ಅಷ್ಟು ಮಕ್ಳಿಗೆ ಮಾಡಬೇಕಲ್ಲ. ನಾವು ಅದೇ ಯೋಚನೆ ಮಾಡ್ತಾ ಕೂತಿದ್ವಾ, ನಮ್ಮ ಪ್ರದೀಪ್ ಭಟ್ರು ಬಂದರು ಕಳೆ. ನಮ್ಮ ತೋಟದಲ್ಲಿ ಕೆಸಿನ ಸೊಪ್ಪು ಚಂದ ಸಿಗ್ರದೆ ನಾನು ತಂದು ಕೊಡ್ತೀನಿ ಅಂದರು. ಆಮೇಲೆ ಸುಮಾರು ಸೊಪ್ಪು ತಂದು ಕೊಟ್ರು ಕಣೆ. ಅದ್ರ ಜೊತೆಗೆ ಒಂದಿಷ್ಟು ಜೀರಿಗೆ ಮೆಣಸು ಹಾಕಿ ಕಳ್ಸಿರು ಕಣೆ. ಆಮೇಲೆ ನಮ್ಮ ಸಾನ್ವಿ ಅದೆಯಲ್ಲ 5ನೇ ಕ್ಲಾಸು, ಅದು ಸಮೇತ ಒಂದು ಸುಮಾರು ಸೊಪ್ಪು ಹಿಡ್ಕೊ ಬಂದಿತ್ತು ಕಣೆ. ಮತ್ತೆ ಕೇಳ್ಬೇಕಾ, ಸಮ ಉಣ್ಣುದೆ ಇವತ್ತು. ಮಕ್ಕಳಿಗೂ ಹಾಗೆ ಕಣೆ, ಮನೇಲಿ ತರಕಾರಿ ಮುಟ್ಟು ನೋಡಲ್ಲವು. ಆ ತರಕಾರಿನೂ ಚೂರ ರುಚಿ ಇರ್ತದಾನೆ. ಅವಾಗೆಲ್ಲ ಆಚಿಗೆ ನೋಡಿ ಇಚ್ಚಿಗೆ ನೋಡಿ ಕೇಸಿನ ಸೊಪ್ಪು, ಚಟ್ಟೆ ಸೊಪ್ಪು ಚೂಟ್ ಒಗ್ಗರಣೆ ಹಾಕ್ತಿದ್ವು ಅರನ್ನೇ. ಒಳ್ಳೆ ಊಟ ಹೊತ್ತಿತ್ತು. ಈಗ ನೀ ತುಪ್ಪದಲ್ಲಿ ಬೇಯಿಸಿದ್ರೂ ಆ ರುಚಿ ಬರೋಲ್ಲ ಕಣೆ. ಅದಕ್ಕೆ ಮಕ್ಕಳು ಚೂರು ಚಂದ ತಿನ್ನಲಿ ಅಂತ ಕೇಸು ಮಾಡೀವಿ. ನನಗೂ ಒಂಚೂರು ಪಲ್ಯ ಕೊಡೆ, ನಾನು ಸುಮಾರು ದಿನ ಆಗ್ಯದ ನೋಡು ಕೆಸಿನ ಸೊಪ್ಪೇ ತಿನ್ನಲ್ಲ ಕಳೆ. ಸುಮ್ಮನಿರು ಮರತಿ, ಮನೆಗೆ ಹೋಗಿ ಏನು ದಂಡು ಕಡಿತೀಯ? ಮಕ್ಳಿಗೆ ಊಟ ಬಡಿಸಿ ಇಲ್ಲೇ ಒಂದು ಮುಷ್ಟಿ ಉಣ್ಕೊ ಹೋಗ್ಬೋದು. ಮಜ್ಜಿಗೆಗೊಂದು ಒಗ್ಗರಣೆ ಕೊಟ್ಟಾರ ನೋಡು, ಅಷ್ಟು ಚಂದ ಆಗ್ಯದ ಕಣೆ. ಅಕ್ಕಯ್ಯ, ಏನು ಹಿಂಗಂತ ಮಾಡ್ತೀವನೇ? ಇದ್ದಿದ್ರಲ್ಲೇ ಒಂಚೂರು ತಿನ್ಕೊ ಹೋಗ್ಬೋದು, ಕುತ್ಕ. ಓಹೋ ಒಳ್ಳೆ ಪರಿಮಳ ಬರ್ತದ ಕಣೆ. ನಿಮ್ಮ ಅಡುಗೆಯರೇನು ಒಳ್ಳೆ ರುಚಿ ಮಾಡಿ ಹಾಕ್ತಾರ ಅಲ್ಲೇ. ಅಕ್ಷರದ ಬರಹಕ್ಕೆ ಮೊದಲಿಗನಾರು ಲೆಕ್ಕವಿರಿಸಿಲ್ಲ ಜಗ ತನ್ನಾಗಿ ಬಂಧುಗಳ ದಕ್ಕುವುದೇ ನಿಮಗೆ ಜಗ ಹಿರಿಯ ಪ್ರಾಥಮಿಕ ಶಾಲೆ ಪುಣ್ಯತಾಳ ಇವತ್ತು ಪ್ರಜಾಬಂಧ ಮಕ್ಕಳ ಬೇಸಿಗೆ ಶಿಬಿರ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ರು. ಈ ಪ್ರೋಗ್ರಾಮಲ್ಲಿ ತುಂಬ ಚೆನ್ನಾಗಿ ಕೋಆರ್ಡಿನೇಟ್ ಮಾಡಿದ್ರು, ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ರು. ಸ್ಕೂಲಲ್ಲಿ ಟೀಚರ್ಸ್ಗಳು ಮತ್ತು ನಮ್ಮ ಸ್ಕೂಲ್ ಟೀಮ್, ಶಿಕ್ಷಕರಿಂದ ಸ್ಕೂಲ್ ಟೀಮು ಪ್ರೋಗ್ರಾಮ್ ತುಂಬಾ ಚೆನ್ನಾಗಿತ್ತು. ಅದೇ ರೀತಿ ಮಕ್ಕಳಿಗೆ ನಾವು ಆರೋಗ್ಯದ ಬಗ್ಗೆ, ತುರ್ತು ಚಿಕಿತ್ಸೆ ಬಗ್ಗೆ, ಆರೋಗ್ಯದ ಬಗ್ಗೆ ಮಾಹಿತಿ, ಅದ್ರ ಬಗ್ಗೆ ನಾವು ಕಂಪ್ಲೀಟ್ ಅವ್ರಿಗೆ ಮಾಹಿತಿ ಹೇಳ್ಕೊಟ್ವಿ. ಅವ್ರಿಗೆ ಅಂದರೆ ಹಾರ್ಟ್ ಅಟ್ಯಾಕ್ ಯಾವ ಥರ ಆಗುತ್ತೆ, ಹಾರ್ಟ್ ಅಟ್ಯಾಕ್ ಆದಾಗ ಏನು ಮಾಡಬೇಕು, ಫಸ್ಟ್ ಏಡ್ ಎಮರ್ಜೆನ್ಸಿ, ಮನೆಯಲ್ಲಿ ನಾವು ಹಾಸ್ಪಿಟ್ಲಿಗೆ ಹೋಗೋಕ್ಕಿಂತ ಮುಂಚೆ ನಾವು ಏನೇನು ಮಾಡ್ಬೋದು ಅದ್ರ ಬಗ್ಗೆ ನಾವು ಮಾಹಿತಿಗಳನ್ನು 1 to 7 ಮಕ್ಕಳಿಗೆ 2 ಬ್ಯಾಚ್ ಮಾಡಿ ಹೇಳ್ಕೊಟ್ವಿ. ಅದು ತುಂಬಾ ಖುಷಿ ಅನಿಸ್ತು. ಮಕ್ಕಳು ರೆಸ್ಪಾನ್ಸ್ ಚೆನ್ನಾಗಿತ್ತು. ಈ ಟೀಮ್ ವರ್ಕು ತುಂಬ ಚೆನ್ನಾಗಿದೆ. ಈ ಥರ ಪ್ರೋಗ್ರಾಮ್ಗಳನ್ನು ಹೆಚ್ಚು ಮಾಡಿ ಜನರಿಗೆ, ಮಕ್ಕಳಿಗೆ ಆರೋಗ್ಯದ ಬಗ್ಗೆ ಅವೇರ್ನೆಸ್ ಮೂಡಿಸಿ ಒಳ್ಳೆ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತಾರೆ ಹೊನ್ನೆತಾಳು ಶಾಲೆ ಮತ್ತು ಹೊನ್ನೆತಾಳು ಶಿಕ್ಷಕರೊಂದಕ್ಕೆ ನನ್ನ ಒಂದು ಪೂರ್ವಕವನ್ನು ಹೇಳ್ತಾರೆ. ನಮ್ಮ ಶಾಲೆಯಲ್ಲಿ ಆಗ್ತಿದೆ ಬೇಸಿಗೆ ಶಿಬಿರ, ರಜಾ ಮಜಾ. ನಾವು ಮಾಡ್ತೀವಿ ಮಸ್ತ್ ಮಜಾ. ಇಲ್ಲಿ ಕೆಲವರು ಮಾಡುತ್ತಾರೆ ಮಜಾ, ಆದರೆ ಇನ್ನೂ ಕೆಲವರು ಮಾಡುತ್ತಾರೆ ರಜಾ.